ಎಸ್ಸಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸುದ್ದಿ ಇದೆ. ಎಸ್ಸಿ ಒಳ ಮೀಸಲಾತಿ ಹಂಚಿಕೆಗೆ 5.4 ಸೂತ್ರ ಏನಾದರೂ ಪ್ಲೇ ಮಾಡ್ತಾ ಇದ್ದಾರಾ? ಎಡಗೈ ಸಮುದಾಯಕ್ಕೆ ಶೇಕಡ 5% ಒಳ ಮೀಸಲಾತಿ ಏನಾದರೂ ಸಿಗತ್ತಾ? ಇನ್ನು ಬಲಗೈ ಸಮುದಾಯಕ್ಕೆ ಶೇಕಡ 5% ಒಳ ಮೀಸಲಾತಿ ಏನಾದರೂ ಪ್ಲಾನಿಂಗ್ ನಡೀತಾ ಇದೆಯಾ? ಎಸ್ಸಿ ಸ್ಪೃಶ್ಯ ಸಮುದಾಯಕ್ಕೆ ಶೇಕಡ 4% ಒಳ ಮೀಸಲಾತಿ ಸಿಗುವಂತಹ ಸಿದ್ಧತೆಗಳು ಪ್ಲಾನಿಂಗ್ಸ್ ಏನಾದರೂ ಆಗ್ತಾ ಇದೆಯಾ? ಎಸ್ಸಿ ಮೀಸಲಾತಿ ಹಾಲಿ ಪ್ರಮಾಣ ಶೇಕಡ 15ರಲ್ಲೇ ಒಳ ಮೀಸಲಾತಿ ಹಂಚಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಕಾನೂನು ತೊಡಕು ಹಿನ್ನೆಲೆಯಲ್ಲಿ ಶೇಕಡ 17ರಷ್ಟು ಒಳ ಮೀಸಲಾತಿ ನೆನೆಗುದಿಗೆ ಸದ್ಯದ ಸನ್ನಿವೇಶದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಶೇಕಡ 15ರಷ್ಟು ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತಹ ವಿಚಾರ ಇದೀಗ ಚರ್ಚೆ ಆಗ್ತಾ ಇರುವಂತದ್ದು. ಸಿದ್ಧತೆ ಪ್ಲಾನಿಂಗ್ ಕೂಡ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇನ್ನು ಶೇಕಡ 2ರಷ್ಟು ಮೀಸಲಾತಿ ಇಳಿಕೆ ಕಾರಣ ಈ ಒಳ ಮೀಸಲಾತಿ ಮರು ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಅನಿವಾರ್ಯವಾಗಿದೆ. ಸರ್ಕಾರಿ ನೇಮಕಾತಿಗಳು ಆಗಬೇಕು ಅಂತ ಹೇಳಿದ್ರೆ ಮೀಸಲಾತಿಯನ್ನ ಮರು ಹಂಚಿಕೆ ಮಾಡಲೇಬೇಕಾಗಿರುವಂತಹ ಸಂದರ್ಭ ಅನಿವಾರ್ಯವಾಗಿರುತ್ತೆ. ಸೊ ಈ ರೀಸನ್ ಇಂದಾಗಿ ಒಳ ಮೀಸಲಾತಿ ಮರು ಹಂಚಿಕೆಗೆ ಸಮಿತಿಯನ್ನ ರಚನೆ ಮಾಡಲಾಗುತ್ತಾ? ಹೌದು, ಮುಂದಿನ ಕ್ಯಾಬಿನೆಟ್ ಸಭೆ ಒಳಗೆ ಒಳ ಮೀಸಲಾತಿಯನ್ನ ಫೈನಲ್ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಸದ್ಯಕ್ಕೆ ಸರ್ಕಾರದ ಮುಂದೆ 3 ಒಳ ಮೀಸಲಾತಿ ಸೂತ್ರಗಳಿದೆ. ಆ ಸೂತ್ರಗಳು ಏನು, ಏನೆಲ್ಲ ಪ್ಲಾನಿಂಗ್ಸ್ ನಡೀತಾ ಇದೆ, ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಆಗುತ್ತೆ. ಈಗ ಎಸ್ಸಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆ. ಕಾನೂನು ತೊಡಕು ಹಿನ್ನೆಲೆ ಶೇಕಡ 17ರಷ್ಟು ಒಳ ಮೀಸಲಾತಿ ನೆನೆಗುದಿಗೆ ಎದುರಿರೋದ್ರಿಂದ ಸದ್ಯದ ಸನ್ನಿವೇಶದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಶೇಕಡ 15ರಷ್ಟು ಮೀಸಲಾತಿಯನ್ನ ಕೊಡಬೇಕು. ಶೇಕಡ 2ರಷ್ಟು ಮೀಸಲಾತಿ ಇಳಿಕೆ ಆಗಿರುವಂತಹ ಕಾರಣದಿಂದಾಗಿ ಒಳ ಮೀಸಲಾತಿ ಮರು ಹಂಚಿಕೆ ಮಾಡುವಂತಹ ಸಂದರ್ಭ ಇದೀಗ ಅನಿವಾರ್ಯವಾಗಿದೆ. ಸೊ ಯಾವ್ಯಾವ ಸಮುದಾಯಕ್ಕೆ ಎಷ್ಟು ಪರ್ಸೆಂಟೇಜ್ ಅಂತ ನೋಡ್ತಾ ಹೋಗೋದಾದ್ರೆ, ಅಂದ್ರೆ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಜಾರಿ ಆಗತ್ತಾ ಇಲ್ವಾ, ಆ ಪ್ಲಾನಿಂಗ್ಸ್ ಏನಿದೆ, 3 ಸೂತ್ರಗಳೇನಿದೆ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಮಾಡೋದಕ್ಕೆ ಇದೀಗ ಮುಂದಾಗಿರುವಂಥದ್ದು ಸರ್ಕಾರ. ಎಡಗೈ ಸಮುದಾಯಕ್ಕೆ 5% ಒಳ ಮೀಸಲಾತಿ ಸಿಗುವಂತಹ ಸಾಧ್ಯತೆಗಳಿದೆ. ಬಲಗೈ ಸಮುದಾಯಕ್ಕೆ 5% ಒಳ ಮೀಸಲಾತಿ. ಎಸ್ಸಿ ಸ್ಪೃಶ್ಯ ಸಮುದಾಯಕ್ಕೆ ಶೇಕಡ 4ರಷ್ಟು ಅನ್ನುವಂಥ ಮಾಹಿತಿ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ 3 ಸೂತ್ರಗಳು ಕೂಡ ರಿವೀಲ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಹೀಗಾಗಿ ಈ ಸರ್ಕಾರಿ ನೇಮಕಾತಿಗಳು ಆಗಬೇಕು ಅಂತ ಹೇಳಿದ್ರೆ ಫಸ್ಟು ಇದು ಬೇಸಿಕ್, ಇದು ಮುಗಿಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅದಾಗೋಕ್ಕೆ ಸಾಧ್ಯ ಇಲ್ಲ. ಸೊ ಏನು ನೇಮಕಾತಿಗಳಾಗಬೇಕು, ಮೀಸಲಾತಿ ಮರು ಹಂಚಿಕೆ ಅನಿವಾರ್ಯ ಆಗಿರುತ್ತೆ. ಇನ್ನು 3 ಸೂತ್ರಗಳು ಏನಪ್ಪಾ ಅಂತ ನೋಡ್ತಾ ಹೋಗೋದಾದ್ರೆ, ಒಳ ಮೀಸಲಾತಿ ಸೂತ್ರ 1, ಎಡಗೈ ಸಮುದಾಯಕ್ಕೆ 5%, ಬಲಗೈಗೆ 5%, ಸ್ಪೃಶ್ಯ ಸಮುದಾಯಕ್ಕೆ 4% ಹಂಚಿಕೆಯನ್ನ ಮಾಡಬಹುದು. ಇನ್ನ ಸೂತ್ರ 1 ಜಾರಿಗೆ ಬಂದ್ರೆ ಎಡಗೈ ಬಲಗೈ ಜಾತಿಗಳಿಗೆ 0.5% ಕಡಿತ ಮಾಡಿದ್ರೆ, ಕೊಲಂಬೋ ಅಂದ್ರೆ ಕೊರಚ, ಲಂಬಾಣಿ, ಬೋವಿ ಈ ಜನಾಂಗದವರು ಇರ್ತಾರೆ ಇದರಲ್ಲಿ. ಇನ್ನು ಒಳ ಮೀಸಲಾತಿ ಸೂತ್ರ 2 ಹೀಗೂ ಮಾಡಬಹುದು. ಎಡಗೈಗೆ 6%, ಬಲಗೈಗೆ 5%, ಸ್ಪೃಶ್ಯ ಸಮುದಾಯಕ್ಕೆ 4%.
ಸೂತ್ರ 3 ನೋಡ್ತಾ ಹೋಗೋದಾದ್ರೆ ಎಡಗೈಗೆ 5%, ಬಲಗೈಗೂ 5%, ಅಸ್ಪೃಶ್ಯ ಸಮುದಾಯಕ್ಕೆ 5%. ಸೊ ಈ ಮೂರೂ ಸೂತ್ರಗಳು ಕೂಡ ಪ್ಲಾನಿಂಗ್ ಆಗಿದೆ ಸದ್ಯಕ್ಕೆ. ಸೂತ್ರ 1 ಜಾರಿಗೆ ಬಂದ್ರೆ ಎಡಗೈ ಬಲಗೈ ಜಾತಿಗಳಿಗೆ 0.5% ಕಡಿತ ಮಾಡಿದಲ್ಲಿ ಕೊಲಂಬೋಗೆ ಅತಿ ಹೆಚ್ಚು ನಷ್ಟ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದರಲ್ಲಿ ಕೊರ್ಚ, ಲಂಬಾಣಿ, ಬೋವಿ ಜನಾಂಗದವರು ಇರ್ತಾರೆ. ಇವ್ರಿಗೆ ಸ್ವಲ್ಪ ಲಾಸ್ ಆಗುವಂತಹ ಲಕ್ಷಣಗಳು ಕಾಣಿಸುತ್ತೆ. ಇಷ್ಟು ಪರ್ಸೆಂಟೇಜ್ ಅಂತ ನೋಡಿದಾಗ 5.5% ಇದೆ. 0.5% ಜನಾಂಗದವರು. ಸೊ ಅಲ್ಲಿ ಕಡಿತ ಮಾಡಿದ್ರೆ ಅತಿ ಹೆಚ್ಚು ಇದರಲ್ಲಿ ಕೊಲಂಬೋದವರಿಗೇನೆ ನಷ್ಟ ಅಂತ ತೋರಿಸ್ತಾ ಇದ್ದಾರೆ. 3 ಜನಾಂಗದವರು ಬರ್ತಾರೆ: ಕೊರಚ, ಲಂಬಾಣಿ, ಬೋವಿ. ಇನ್ನು ಇದನ್ನು ಹೊರತುಪಡಿಸಿ ಸೂತ್ರ 2 ಜಾರಿಗೆ ಬಂದ್ರೆ ಎಡಗೈಗೆ 6% ಇರುತ್ತೆ, ಬಲಗೈ ಮೀಸಲಾತಿ 5% ಇರುತ್ತೆ, ಸ್ಪೃಶ್ಯ ಸಮುದಾಯಕ್ಕೆ 4% ಇರುತ್ತೆ. ಇದನ್ನು ಹೊರತುಪಡಿಸಿ ಸೂತ್ರ 3 ಅಂತ ನೋಡ್ತಾ ಹೋಗೋದಾದ್ರೆ ಒಳ ಮೀಸಲಾತಿ ಎಡಗೈ 5% ಇರುತ್ತೆ, ಬಲಗೈ 5% ಇರುತ್ತೆ, ಸ್ಪೃಶ್ಯ 5% ಇರುತ್ತೆ.